ನಮಸ್ಕಾರ ಫ್ರೆಂಡ್ಸ್. ಇದು ನಮ್ಮ ಫ್ರೆಂಡ್ ಹರಿಬ್ರ, ಇವರು ಇನ್ನೊಬ್ರು ನಮ್ಮ ಫ್ರೆಂಡ್ ಬಸವ. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ಏನಂದ್ರೆ ನಮ್ಗೆ ಕಂಟೆಂಟ್ ಸಿಕ್ತು. ಇವರು ಒಂದು ಬೈಕ್ ಎತ್ಕೊಂತ ಇದ್ದಾರೆ. ಯಾವ್ದು ಬ್ರೋ ಬೈಕು? ಇದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ ನಾನು. ಇವರು KTM 200 250 ಯಾವ ಫೈನಲ್ ಆಗಿರೋದು? ಓಕೆ, KTM 200 ಅಥವಾ 250 ಯಾವುದೋ ಒಂದು ಬೈಕ್ ಬುಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ಇಲ್ಲೇ ಕೂತಲ್ಲೇನೆ ಜಸ್ಟ್ ಪ್ಲಾನ್ ಮಾಡಿರೋದು. ಬೈಕ್ ತೊಗೊಂಡ್ಮೇಲೆ ಹರಿಬ್ರು ಗಿಫ್ಟ್ ಕೇಳತ್ತಿದ್ದಿ ಮೈಕ್ನ ಮುಂದೆ ಹೇಳ್ಬೇಕಲ್ಲ ಫ್ರೆಂಡ್ಸ್. ಇವನೇ ಗಾಡಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಗಿಫ್ಟ್ ಕೇಳ್ತಾವ ನೋಡ್ರಿ. ಈಗ ಕೇಳು ಗೊತ್ತಾಯ್ತು, ಕಟ್ ಮಾಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಶೋರೂಮ್ ಹೋದ್ಮೇಲೆ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ದು. ಹೋದ ತಕ್ಷಣವೇ 200 ತೊಗೊಳ್ಳೋದ 250 ತೊಗೊಳ್ಳೋದ ಅಂತ ದೊಡ್ಡ ಕನ್ಫ್ಯೂಷನಲ್ಲಿದ್ವಿ ಎಲ್ಲರೂ. ಸೊ 250 ನೋಡ್ತಾ 200 ನೋಡ್ತಾ ಏನು ಫ್ಯೂಚರ್ಸ್ ಇದೆ, ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಆಗುತ್ತೆ, ಮತ್ತು ಯಾರ್ಯಾರಿಗೆ ಯಾವ್ಯಾವ ಗಾಡಿ ಇಷ್ಟ ಅಂತ ನೋಡ್ತಾ ಇದ್ವಿ. ನನಗೆ 250 ಇಷ್ಟ ಆಯಿತು, ಬಟ್ ಹರಿಬ್ರೋಗೆ 200 ಬೇಕಿತ್ತಂತೆ. ಸೊ 200ನೇ ಸೆಲೆಕ್ಟ್ ಮಾಡಿಕೊಂಡು ಯಾವ ಫೈನಲ್ ಮಾಡ್ತಾರೆ ಬ್ರೋ? ಬ್ರೋ ನಿನ್ನೆ ಕೇಳ್ತಾ ಇರೋದು ಯಾವ ಫೈನಲ್ ಮಾಡೋದು? 200 ಹರಿಬ್ರು ಆಧಾರ್ ಕಾರ್ಡ್ ತೋರಿಸ್ತೀನಿ. ನಾಳೆ ಮಿಕ್ಕಿರೋ ಅವ್ರು ಕಟ್ತೀನಿ ಅಂತ ಇವರೇ ಬೇಡ ಆಗ್ತಾರಲ್ಲ. ಬೇಡ ಅಂತ ಹೇಳ್ತಿದ್ದೆ ಗಾಡಿ ಇವಾಗ ನಾನು ಕಟ್ಸ್ಕೊಂತ ಇವಾಗಲೇ ಬಿಲ್ ಮಾಡಿದೆ. ಇವತ್ತು ಮಾಡೋದಿಲ್ಲ, ಇವತ್ತು ಬಿಲ್ಲಿಂಗ್ ಆಗಲ್ಲ. ಹೌದು, ಬುಕ್ಕಿಂಗ್ ಮಾಡಿದ್ರೆ ಗಾಡಿ ನಾಳೆನೇ ಬಿಲ್ಲಿಂಗ್ ಮಾಡಿ ನಾಳೆನೇ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತೀರಾ? ಬ್ರೋ ದಿನ ನೋಡಿದ್ರು ಒಳ್ಳೆ ದಿನ ಯಾವುದು ಏನು ಗುರುವಾರ ಬಿಡಿ. ನಾಳೆ ಪೇಮೆಂಟ್ ಕಳಿಸಿದ್ರೆ ನಾಳೆ ಗುರುವಾರ ನಾಳೆ ಮಂಡೇ, ನಾಳೆ ಸೋಮವಾರ ಇದು ಟೈಮಿಂಗ್ ಅದು. ಡೌನ್ ಪೇಮೆಂಟ್ ಎಷ್ಟು ಮಾಡ್ತಾ ಇದ್ದೀರಿ? 80,000 ಒಳ್ಳೆ ಡೌನ್ ಪೇಮೆಂಟ್ ಸೇಮ್ ಇದರಲ್ಲಿದೆಯಾ? ಎಷ್ಟು ಬ್ರೋ ಟೋಟಲ್ ಅಮೌಂಟ್? ಇವರು 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತಾರೆ. 70,000 HARISH ಅಲ್ಲ ನಡಿ ಬ್ರೋ. ಹರೀಶ್ ರಾವ್ ಸರಿ ಬ್ರೋ, 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ತಾನೆ. ಬಟ್ ಇವತ್ತು ಸಂಡೇ ಇರೋದ್ರಿಂದ ಬರೀ 10,000ನ ಪೇಮೆಂಟ್ ಮಾಡಿ ನಾವು ಜಸ್ಟ್ ಏನಿದು ಬುಕ್ ಮಾಡ್ತಾಯಿದ್ವಿ. ಬುಕ್ ಅಲ್ಲ ಸರ್, ಇವತ್ತೇನು 10,000 ಕೊಟ್ಟು ಏನು ಮಾಡುತ್ತೆ, ಜಸ್ಟ್ ಬುಕ್ ಮಾಡೋದು. ನಾಳೆ ಪೇಮೆಂಟ್ ಸಂಡೇ ಓಕೆ, ಇವತ್ತು 10,000 ಕೊಟ್ಟು ಬರೀ ಬುಕ್ ಮಾಡ್ತಾಯಿದ್ದೀವಿ. ನಾಳೆ ಮಿಕ್ಕಿರೋ ಡೌನ್ ಪೇಮೆಂಟ್ ಅಮೌಂಟ್ನ ನಾಳೆ ಕೊಟ್ಟು ನಾನು ಅದನ್ನೆಲ್ಲ ಇನ್ನು ಮಿಕ್ಕಿರೋ ಅಮೌಂಟ್ನ ನಾಳೆ ಬಂದು ಕಟ್ಬಿಟ್ಟು ಗಾಡಿ ಏನಿದು ಪ್ರೊಸೆಸಿಂಗ್ ಎಲ್ಲ ನಾಳೆ ಮಾಡ್ತಾರಂತೆ. ಗೈಸ್ ಫೈನಲ್ ಆಗಿರೋದು 200cc KTM ಬೈಕ್. ಬ್ರೋ ಸೇಮ್ ಕಲರಾ? ಕಲರ್ ಗ್ರೇ ಕಲರ್ ಅಂತ ಇದೆ ಇಲ್ಲಿ ಗಾಡಿ. ಸ್ವಂತ ಬಿಸ್ನೆಸ್ ಐತೆ ಸರ್ ಅವರು, ಸ್ವಂತ ಬಿಸ್ನೆಸ್. ಜಾಸ್ತಿ ಕೇರಳ ಹೋಗ್ತಾರೆ. ಯಾಕೆ ಬ್ರೋ ಹಿಂಗೆ ಮಾತಾಡ್ತಾಯಿದೆ? ಬೆವ್ರ ತಾನು ವಿಡಿಯೋ ಮಾಡತ್ತಿದ್ದಕ್ಕೆ ಅಲ್ಲಿ ಹೋಗಿ ಇಲ್ಲಿ ಬರೋದಿತ್ತು ಆಟಾಡ್ತಿರೋರು. ಇಡೀ ಬೈಕ್ ಬರಲಿ ಕೈಗೆ ಎನರ್ಜಿ
ಕೊಡು ಇಲ್ಲಿ ಸಿಗ್ನೇಚರ್ ಬ್ರೋ. ಸಿಗ್ನೇಚರ್ ಎಲ್ಲ ಹಂಗೆ ತೋರಿಸ್ಬಾರ್ದು. 2 ವರ್ಷಕ್ಕೆ 3% ಪ್ರೊಸೆಸಿಂಗ್ ಫೀಸ್, 4,500 ಡಾಕ್ಯುಮೆಂಟೇಷನ್. ಇದು ಇನ್ಕ್ಲೂಡೆಡ್ ಡೌನ್ ಪೇಮೆಂಟ್, ನೋ ಅಡಿಷನಲ್ ಚಾರ್ಜಸ್. ಪ್ರೊಸೆಸಿಂಗ್ ಎಷ್ಟು 3%. 3%, 4,000 ಡಾಕ್ಯುಮೆಂಟೇಷನ್, ಅದು ಇನ್ಕ್ಲೂಡೆಡ್ ಡೌನ್ ಪೇಮೆಂಟ್, ನೋ ಅಡಿಷನಲ್ ಚಾರ್ಜ್. ಹಿರಿಯರೆಲ್ಲ ಸೇರಿಕೊಂಡು ಏನೇನೋ ಮಾತಾಡ್ತಾಯಿದ್ರು ಶೋರೂಮ್ ಅವ್ರ ಜೊತೆ, ಏನೇನೋ ಡಿಸ್ಕಸ್ ಮಾಡ್ತಾಯಿದ್ರು. ನಾನು ಕಂಟೆಂಟ್ಗೋಸ್ಕರ ದೂರ ನಿಂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡು. ಭಯ ಆಗ್ತಕ್ಕಂಥ ಹರಿಬ್ರಿಗೆ ಗಾಡಿ ಗಾಡಿ ಓಡ್ಸೋಕೆ ಭಯ ಆಗುತ್ತೆ. ಏನು 200cc ಯಾವತ್ತೂ ಓಡಿಸಿಲ್ಲ ಅಂದರೆ ಇನ್ಯಾವ ಓಡಿಸಿ ಬಸಪ್ಪ ನೀ ಏನಾರು ಹೇಳ್ತೀನಿ. ವಿಡಿಯೋ ಮಾಡೋದು ಬೇಡ, ಹಂಗೆ ಡಿಂಪಲ್ ಬಿಟ್ಟು ರಾಣಿ ಇದ್ದಂಗೆ ಹೆಂಗೆ ಬರ್ತದೆ ನೋಡಿ ಡಿಂಪಲ್. ಡಾಕ್ಯುಮೆಂಟ್. A few moments later. ಈ ಕಡೆಯಲ್ಲಿ ಈ ಕಡೆಯಲ್ಲಿ ಯಾವ ಹೋಟೆಲು ಇಲ್ಲಲ್ಲ. ಯಾವುದು ನಂಗೆ ಡೌಟ್ ಬಂತು ಇವಾಗ. ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಇವ್ರೇನು ಊಟಕ್ಕೆ ಅಂತೇಳಿ. ಊಟಕ್ಕೆ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ಬನ್ನಿ ಎಲ್ಲಿ ಹೋಗ್ತಾ ನೋಡೋಣ. ನೋಡಿ ಬೈಕ್ ಇಲ್ಲಿ ಹಾಕ್ತಾ ಇದಾರೆ ಅಂದ್ರೆ ತಿಳ್ಕೊಂಬಿಡಿ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅಂತ ತೋರಿಸ್ತಾರೆ. ಎಲ್ಲಿ ಬ್ರ ಪಾರ್ಕಾ? ಯಾವ ಪಾರ್ಕ್ ಅಲ್ಲೇ ಐತಲ್ಲ. ಅಲ್ಲೋ ಊಟ ಮಾಡ್ಕೊಂಡು ಬಂದು ಅಲ್ಲಿ ಹೌದಾ? ಬ್ರೋ ಏನು ಖುಷಿಗೆ ನಮ್ಮ ನೆಮ್ಮದಿಯಾಗಿರ್ಬೇಕು. 3 days later.